ಈ ಶುಭ ಸಂಜೆಯಲ್ಲಿ ನಮ್ಮ ಪೂಜ್ಯ ಗುರುದೇವರಾದಂತಹ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೀವಿ. ನಾವೆಲ್ಲ ಕೇಳ್ತೀವಿ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಅದಲ್ಲದೆ ಇನ್ನೊಂದು ಮಾತು ಕೂಡ ಇದೆ, ವೃಕ್ಷೋ ರಕ್ಷತಿ ರಕ್ಷಿತ. ವೃಕ್ಷವನ್ನ, ಒಂದು ಗಿಡವನ್ನ ನಾವು ನೆಡಲೇಬೇಕು, ಅದನ್ನ ಕಾಪಾಡಬೇಕು ಅನ್ನೋದು ಶಾಸ್ತ್ರ. ಇಲ್ಲದೆ ಹೋದ್ರೆ ಮಹಾಪಾಪಿಗಳಾಗ್ತೀವಿ ಅಂತ ಪದ್ಮಪುರಾಣ, ಸ್ಕಾಂದ ಪುರಾಣ ಆದಿ ಗ್ರಂಥಗಳು ನಮಗೆ ತಿಳಿಸುತ್ತವೆ. ನಾವು ನೋಡ್ತಾನೆ ಇರ್ತೀವಿ ಎಷ್ಟು ಉಪಕಾರ ಉಪಯೋಗ ನಾವು ವೃಕ್ಷಗಳಿಂದ, ಗಿಡ ಮರಗಳಿಂದ ಪಡ್ಕೋತಾ ಇರ್ತೀವಿ ಅಂತ. ಕರೋನಾ ಸಮಯದಲ್ಲಂತೂ ಎಲ್ಲರಿಗೂ ಜ್ಞಾನೋದಯ ಆಯಿತು ಅಂತಲೇ ಹೇಳ್ಬೋದು. ಮನೆಯಲ್ಲೇ ಇದ್ದ ಬಳ್ಳಿಗಳು, ಚಿಕ್ಕ ಚಿಕ್ಕ ಗಿಡಗಳು, ಮರಗಳು, ಅವುಗಳಿಂದ ಔಷಧಿಯನ್ನು ಮಾಡ್ಕೋಬಹುದು. ತುಳಸಿಯಿಂದ ಎಷ್ಟೋ ನಾವು ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೋಬಹುದು ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಆಗಿಂದ ಸ್ವಲ್ಪ ಎಲ್ಲರಲ್ಲೂ ಆ ಪ್ರಚೋದನೆ ಆಗಿದೆ ಅಂತ ಹೇಳ್ಬೋದು. ಇವತ್ತು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ರಾಜೀವ್ ಸ್ನೇಹ ಬಳಗದವರು ನಮ್ಮ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ರಾಜೀವ್ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದಾರೆ. ಕೋಟಿ ವೃಕ್ಷ ಸಂಕಲ್ಪ, ಅದ್ಭುತವಾದಂತಹ ಸಂಕಲ್ಪ ಇದು. ಇದು ಭಗವಂತನು ಮೆಚ್ಚುವಂತಹ ಸಂಕಲ್ಪ. ಗುರುಗಳು ಪೂರ್ಣವಾಗಿ ಅನುಗ್ರಹ ಮಾಡುವಂತಹ ಒಂದು ಸಂಕಲ್ಪ. ಇದರ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಕುಮಾರ್ ಅವರು, ಹುಡ್ಕೋ ಕುಮಾರ್ ಅವರು, ಹುಡ್ಕೋ ಅಂದ್ರೆ ಅವರು ಹುಡುಕೊಂಡು ಹೋಗಿ ಎಲ್ಲ ಕಡೆ ಗಿಡ ನೆಡ್ತಾರೆ ಅಂತ ನನಗೆ ಅನಿಸ್ತು. ಹಾಗೂ ಅರ್ಥ ಹೇಳ್ಕೊಳ್ಬಹುದು. ಯಾರಿಗೆ ಗಿಡ ಮರ ಬೇಕಾದ್ರೂ ಅವರನ್ನ ಹುಡುಕೊಂಡು ಬಂದ್ರೆ ಅವ್ರು ಖಂಡಿತ ಆ ಗಿಡ ಮರಗಳನ್ನ ಕೊಡಿಸುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಅದೇ ತರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಮ್ಮ ಅನುಗ್ರಹವನ್ನು ಮಾಡೋದಕ್ಕೆ ಗುರುಲಿಂಗ ಮಹಾಸ್ವಾಮಿ ಅವರು ಕೂಡ ಈ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅವರಿಗೂ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಅವರು, ರಾಮು ಅವರು ಎಲ್ಲರೂ ಕೂಡ ಸೇರಿ ನಮ್ಮ ಟಿ ಪ್ರಕಾಶ್ ಅವರು ಈ ತರದ ಕಾರ್ಯಕ್ರಮಗಳಲ್ಲಿ ಮುಂದಿರ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ 1,000 ಗಿಡಗಳನ್ನ ಹಂಚುವಂತಹ ಒಂದು ಕಾರ್ಯಕ್ರಮ. ಈ ತರದ ಕಾರ್ಯಕ್ರಮ ನಿಜವಾಗ್ಲೂ ಆಗ್ತಾ ಇರಬೇಕು. ಭಾಗವತದಲ್ಲಿ ಒಂದು ಘಟ್ಟ ಬರುತ್ತೆ ವಿಶೇಷವಾಗಿ. ಎಲ್ಲರೂ ಗೋಕುಲದಿಂದ ಬೃಂದಾವನಕ್ಕೆ ಬದಲಾಗಿರ್ತಾರೆ. ಶ್ರೀಕೃಷ್ಣ ಪರಮಾತ್ಮ, ಬಲರಾಮ, ನಂದ, ಯಶೋದಾಮನವರು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಈ ಬೃಂದಾವನದಲ್ಲಿ ವಿಪರೀತವಾದಂತಹ ಗ್ರೀಷ್ಮದ ತಾಪ, ವಿಪರೀತವಾದ ಬಿಸಿಲು. ಆ ಬಿಸಿಲನ್ನ ಊಹಿಸಕ್ಕೂ ಸಾಧ್ಯ ಇಲ್ಲ, ಅಷ್ಟು ಎಲ್ಲ ಬೆಂದು ಹೋಗ್ತಾ ಇರ್ತಾರೆ. ಆಗ ಎಲ್ಲ ಹಸು ಕರುಗಳನ್ನ ಮೇಯಿಸ್ತಾ ಭಗವಂತನು, ಶ್ರೀಕೃಷ್ಣ ಪರಮಾತ್ಮ ಹಾಗೆಯೇ ಓಡಾಡಿಕೊಂಡು, ಸಣ್ಣ ಮಕ್ಕಳು ಅವರಿನ್ನು ವಯಸ್ಸಿನಲ್ಲಿ ಹಾಗೇ ಬರ್ತಾರೆ. ಒಂದು ಕದಂಬ ವೃಕ್ಷ, ಒಂದು ದೊಡ್ಡ ಮರ ಕಾಣಿಸುತ್ತೆ. ಅದರ ಕೆಳಗೆ ಎಲ್ಲರೂ ಬಂದು ಸೇರ್ಕೋತಾರೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗಿಡ ಮರಗಳಿರುತ್ತವೆ. ಅಲ್ಲಿ ಹೋಗಿ ಎಲ್ಲ ಹಸುಗಳು ಕೂಡ ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತವೆ. ಆ ಸಮಯದಲ್ಲಿ ಭಗವಂತನು ಒಂದು ಮಾತು ಹೇಳ್ತಾನೆ, ಪಶ್ಯತೈತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿತಾನ್. ನೋಡ್ರಪ್ಪ, ಈ ಮರಗಳನ್ನ ನೋಡಿ, ಇವು ಮಹಾಭಾಗ. ಮಹಾಭಾಗ ಅಂದ್ರೆ ಬಹಳ ದೊಡ್ಡವರನ್ನ, ಮಹಾತ್ಮರನ್ನ ನಾವು ಕರೆಯೋದು ಮಹಾತ್ಮರು ಅಂತ. ನೋಡಿ, ಈ ಗಿಡ ಮರಗಳೇ ಮಹಾತ್ಮರು ಅಂತ ಹೇಳ್ತಾನೆ ಭಗವಂತ. ಈ ಮರಗಳಿಗೆ ಬೇರೆ ಉದ್ದೇಶ ಇಲ್ಲ. ಪರಾರ್ಥೈಕಾಂತ ಜೀವಿತಾನ್, ಪರೋಪಕಾರವೇ ಪರಮ ಪ್ರಯೋಜನ ಅಂತ ಹೇಳಿ ಬಾಳುವಂಥ ಈ ಮರಗಳನ್ನ ನೋಡಿ ಎಷ್ಟು ಆಶ್ಚರ್ಯ ಆಗುತ್ತೆ.
ವಾತ ವರ್ಷ ಆತಪ ಹಿಮಾನ, ಮಳೆಯನ್ನ ತಡ್ಕೊಂಡು, ಬಿಸಿಲನ್ನ ತಡ್ಕೊಂಡು, ವಿಪರೀತವಾದ ಗಾಳಿಯನ್ನ ತಡ್ಕೊಂಡು, ಹಿಮವನ್ನ ತಡ್ಕೊಂಡು, ಸಹಂತೋ ವಾರಯಂತಿನಃ, ಅವೆಲ್ಲವನ್ನ ಸಹಿಸಿ ನಮಗೆ ಅದರಿಂದ ಕಷ್ಟವಾಗದೇ ಇರೋ ಹಾಗೆ ನಮ್ಮನ್ನ ಕಾಪಾಡುವಂತಹ ಈ ಮಹಾತ್ಮರನ್ನ ನೋಡ್ರಪ್ಪ ಅಂತಾನೆ ಭಗವಂತ. ಮರಗಳನ್ನ ಹೊಗಳ್ತಾ ಭಗವಂತನ ಹೇಳೋದು. ಆಗಿದ್ದೇವೆ ನೋಡಿ ಈ ಮರಗಳು. ಮಹಾತ್ಮರ ಬಳಿ ಹೋಗಿ ಅಪ್ಪ ನಮಗೆ ಈ ಕಷ್ಟ ಇದೆ ಪರಿಹಾರ ಮಾಡು ಅಂತ ಕೇಳಿದಾಗ ಬರಿಗೈಯಲ್ಲಿ ಯಾರು ಹೋಗೋದಿಲ್ಲ ಅಂತ. ಭಗವಂತನ ಸನ್ನಿಧಿಯಲ್ಲಿ, ಮಹಾತ್ಮರ ಸನ್ನಿಧಿಯಲ್ಲಿ ಬಂದಂಥವರು ಬರಿಗೈಯಲ್ಲಿ ಹೋಗೋದಿಲ್ಲ. ಹಾಗೆ ಮರಗಳ ಬಳಿ ಬಂದವರು ಬರಿಗೈಯಲ್ಲಿ ಹೋಗೋದಿಲ್ಲ, ಏನೋ ಒಂದನ್ನು ಪಡ್ಕೊಂಡೇ ಹೋಗ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಹೀಗೆ ಏನೋ ಒಂದು ಪ್ರಯೋಜನ ನಮಗೆ ಆ ಮರಗಳಿಂದ ಸಿಗುತ್ತೆ. ಪೂರ್ಣವಾಗಿ ತಮ್ಮ ಶರೀರವನ್ನೇ ನಮಗೆ ಸಮರ್ಪಣೆ ಮಾಡಿವೆಯಾ ಅನ್ನೋ ಹಾಗಿರುವಂತಹ ಮರಗಳು. ಇದನ್ನ ಕಾಪಾಡಲೇಬೇಕಾದಂಥ ಜವಾಬ್ದಾರಿ. ನಾವು ಸಣ್ಣ ವಯಸ್ಸಿನಲ್ಲಿ ನೋಡಿದ ಮೈಸೂರು ಹೇಗೆ ಬದಲಾಗಿದೆ ಅನ್ನೋದು ನಮಗೆ ಗೊತ್ತು. ಹಿರಿಯರಿದ್ದಾರೆ, ಈಗಿನ ಮಕ್ಕಳು ಇದ್ದೀರಿ. ಯೋಚನೆ ಮಾಡಿ ನೋಡಿದ್ರೆ ಮೊದಲು ಮೈಸೂರು ಹೀಗಿರ್ಲಿಲ್ಲ. ಮೈಸೂರಲ್ಲಿ ಮೇಯಲ್ಲೂ ಕೂಡ ಎಲ್ಲೋ ಆಂಧ್ರದಿಂದ ಬಂದಂಥ ದತ್ತಭಕ್ತರು ಆಶ್ರಮಕ್ಕೆ ಬರುವಾಗ ಕಂಬಳಿ ತಂದ್ಕೊಡೋರು, ಕಂಬಳಿ ಹೊತ್ಕೊಂಡು ಮಲ್ಕೊಳ್ಳೋರು. ಮೇ ಅಲ್ಲಿ ಕೂಡ ರಾತ್ರಿ ಹೊತ್ತು ಮೈಸೂರಿನಲ್ಲಿ ಚಳಿ ಆಗ್ತಾ ಇತ್ತು. ಅಂದ್ರೆ ಆ ತರದ ವಾತಾವರಣ ಮೈಸೂರಿನಲ್ಲಿ ನಾವು ನೋಡ್ತಾ ಇದ್ವಿ. ಏನ್ ಕಾರಣ? ಪ್ರಕೃತಿ ಪರ್ಯಾವರಣ ಚೆನ್ನಾಗಿತ್ತು. ಈಗ ಬೆಳೀತಾ ಇದೆ, ನಗರ ಬೆಳೀತಾ ಇದೆ, ಬೆಳೆಯಲೇಬೇಕು. ಆದರೆ ಅದರ ಜೊತೆಯಲ್ಲಿ ಕಾಂಕ್ರೀಟ್ ಜಂಗಲ್ ನಾವು ಮಾಡ್ಕೊಳ್ಬಾರ್ದು. ವಿಶೇಷವಾಗಿ ಗಿಡ ಮರಗಳು ಇರಲೇಬೇಕು. ಹಾಗೂ ಕೆಲವು ಇರಬಾರದಂಥ ಆ ಗಿಡಗಳನ್ನ ಕೂಡ ತೆಗೆದುಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾರ್ಥನಿಯಂ ತೆಗೆದಾಗ ಎಷ್ಟು ಕಷ್ಟ ಆಗಿತ್ತು ಅವರಿಗೆ ಅನ್ನೋದನ್ನ ಇತ್ತಾನೆ ವಿವರವಾಗಿ ಹೇಳಿದ್ದಾರೆ. ಅದನ್ನು ತೆಗೆಸಿ ಒಳ್ಳೆಯ ಔಷಧಿ ಗಿಡಗಳನ್ನ ಹಾಕುವಂತಹ ಕೆಲಸ, ಅದ್ಭುತವಾದಂತಹ ಕೆಲಸ ಇದು. ಯಾರಿಗೆ ಯಾವಾಗ ಹೇಗೆ ಉಪಯೋಗ ಆಗುತ್ತೆ ಹೇಳಕ್ ಸಾಧ್ಯ ಇಲ್ಲ. ಅಲ್ಲಿಂದ ಬರುವಂತ ಗಾಳಿಯೇ ಸಾಕು ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಪರ್ಯಾವರಣ ನೋಡಿದ್ರೆ. ಇಲ್ಲಿ ಏನು ಯಾವುದೇ ತರದ ಆಚ್ಛಾದನ ಇಲ್ಲದೆ ನೀವೆಲ್ಲ ಕೂತಿದ್ದೀರಿ. ಇಲ್ಲಿ ಸಣ್ಣದಾಗಿ ಶಾಮ್ಯಾನ ಹಾಕಿದ್ದಾರೆ. ಹೇಗೆ ಸಾಧ್ಯ ಆಯಿತು? ಇಲ್ಲಿರುವಂತಹ ಈ ಮರಗಳಿಂದಲೇ ಸಾಧ್ಯ. ಹಾಗಾಗಿ ನಮ್ಮ ಸಂಪ್ರದಾಯ ಅದೇ ಹೇಳುತ್ತೆ, ನಮ್ಮ ಧರ್ಮವೂ ಅದೇ ಹೇಳುತ್ತೆ. ಭಗವಂತನ ಹತ್ರ ನಾವು ಒಂದು ಗಿಡವನ್ನಾರು ನೆಡದೆ ಹೋದ್ರೆ ಭಗವಂತ ಮತ್ತೆ ಕಳಿಸ್ತಾನಂತೆ ನಮ್ಮಲ್ಲಿ. ಹೋಗಿ ಮತ್ತೆ ಗಿಡ ನೆಟ್ಟಿ ಬನ್ನಿ ಅಂತ ಹೇಳಿ. ಭಗವಂತನಿಗೆ ಅಷ್ಟು ಪ್ರೀತಿ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಸ್ಥಳ ವೃಕ್ಷ ಅಂತ ಹೇಳಿ ಇರುತ್ತೆ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ನೋಡೇ ಇರ್ತೀರಿ, ಅಲ್ಲಿ ಒಂದು ಸ್ಥಳ ವೃಕ್ಷ ಇದೆ. ಏನದು ಸ್ಥಳ ವೃಕ್ಷ? ಸಂಪಿಗೆ. ಅಮ್ಮನವರ ದೇವಸ್ಥಾನದ ಹಿಂದ್ಗಡೆ ಪಕ್ಕದ ಭಾಗದಲ್ಲಿ ಇರುತ್ತೆ. ಅದು ಸ್ಥಳ ವೃಕ್ಷ. ಅದನ್ನ ಕಾಪಾಡ್ಕೊಳ್ಬೇಕು. ವಿದುರಾಶ್ವತ್ಥ ಅಂತ ಹೇಳಿ ಒಂದು ಕ್ಷೇತ್ರ ನಮ್ಗೆ ಕರ್ನಾಟಕದಲ್ಲಿ. ಅಶ್ವತ್ಥ ವೃಕ್ಷ ಸಾವಿರಾರು ವರ್ಷಗಳಿಂದ ಅಲ್ಲಿರುವಂತಹ. ಹಾಗೆ ಒಂದೊಂದು ಕ್ಷೇತ್ರದಲ್ಲೂ ಏಕಾಂಬರೇಶ್ವರ ಸ್ವಾಮಿ ಅಂತ ಒಂದೇ ಒಂದು ಮಾವಿನ ಹಣ್ಣು ಇದ್ದೇ ಇರುತ್ತಂತೆ ಆ ಮರಕ್ಕೆ. ಆ ತರದ ಸ್ವಾಮಿಯನ್ನು ಏಕಾಂಬರೇಶ್ವರ ಸ್ವಾಮಿ, ಹೆಸರೇ ಏಕಾಂಬರೇಶ್ವರ ಸ್ವಾಮಿ. ಹಾಗೆಲ್ಲ ಹೆಸರು ಇಟ್ಕೊಂಡಿದ್ದಾರೆ ನೋಡಿ. ಸ್ವಾಮಿ ಭಗವಂತನೇ ಏಕ ಆಮ್ರ ಈಶ್ವರ ಅಂತ. ಅಂದ್ರೆ ಒಂದು ಮಾವಿನ ಹಣ್ಣಿನ ಪರಮಾತ್ಮ ಅಂತ ಹೇಳಿ, ಅಂದ್ರೆ ಫಲವನ್ನ ಕೊಡೋನವನೇ ಅಂತ ಹೇಳಿ ಭಗವಂತನಿಗೆ. ಹಾಗೆ ಔದುಂಬರ ವೃಕ್ಷ, ಕದಂಬ ವೃಕ್ಷ, ತುಳಸಿ ವೃಕ್ಷ, ಭಗವಂತನಿಗೆ ಬಹಳ ಪ್ರಿಯವಾದಂತ ನೆಲ್ಲಿಕಾಯಿ ಮರ. ನಾವು ಕಾರ್ತೀಕ ಮಾಸದಲ್ಲಿ ತುಳಸಿ ಧಾತ್ರಿ ಪೂಜಾ ಅಂತ ಮಾಡ್ತೀವಿ. ಧಾತ್ರಿ ಕಲ್ಯಾಣ ಅಂತ ಹೇಳಿ ಮಾಡ್ತೀವಿ. ಭಗವಂತನನ್ನ ನೆಲ್ಲಿಕಾಯಿ ಮರದ ಕೆಳಗೆ ಕೂರಿಸಿ ಅಲ್ಲೇ ಕಲ್ಯಾಣ ಮಾಡೋದು, ರುಕ್ಮಿಣಿ ಕಲ್ಯಾಣ ಅಲ್ಲೇ ಮಾಡೋದು. ಈಗೆಲ್ಲ ನಮಗೆ ಸಂಪ್ರದಾಯ ಯಾಕೆ ಬಂದಿದೆ ಅಂತಂದ್ರೆ ಈ ಗಿಡ ಮರಗಳನ್ನ ನಾವು ಕಾಪಾಡಿಕೊಳ್ಬೇಕು ಅಂತ. ಹಾಗಾಗಿ ಇವತ್ತು 1,000 ಗಿಡಗಳನ್ನ ಹಂಚುವಂತ ಕೆಲಸ ಬಹಳ ಸಂತೋಷ, ಬಹಳ ಆನಂದ, ಅದ್ಭುತವಾದಂತಹ ಕೆಲಸ. ಎಲ್ಲರಿಗೂ ಕೂಡ ಇದೊಂದು ಮಾದರಿಯಾಗಿ ಎಲ್ಲರೂ ಹೀಗೆ ಗಿಡ ಮರಗಳನ್ನ ರಕ್ಷಣೆ ಮಾಡ್ತಾ ಇರಬೇಕು. ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಒಳ್ಳೆಯ ಉತ್ಸಾಹದಿಂದ ನಮ್ಮ ರಾಜೀವ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಭಗವಂತನ ದಯಪಾಲಿಸಲಿ. ಹಾಗೂ ಕುಮಾರ್ ಅವರಿಗೆ ಇನ್ನೂ ಒಳ್ಳೆಯ ಶಕ್ತಿಯನ್ನ ಕೊಟ್ಟು, ಇದು ಕೋಟಿ ವೃಕ್ಷ ಅನ್ನೋದು ಅಲ್ಲಿಗೆ ನಿಲ್ಲದೆ 10 ಕೋಟಿ ಆಗ್ಲಿ ಆಗ್ತಾನೇ ಇರಲಿ, ಆ ತರದ ಶಕ್ತಿಯನ್ನ ಭಗವಂತ ಅವರಿಗೆ ದಯಪಾಲಿಸಲಿ. ಇವೆಲ್ಲರೂ ಕೂಡ ಇವತ್ತು ಈ ಗಿಡಗಳನ್ನ ತಗೋತಾ ಇದ್ದೀರಿ. ಅದರ ಸಂರಕ್ಷಣೆಯನ್ನ ಮಾಡಿ ನಮ್ಮಷ್ಟು ಎತ್ತರ ಆ ಗಿಡ ಬೆಳೆಯೋ ಹಾಗೆ ನಾವು ನೋಡ್ಕೊಳ್ಬೇಕಂತೆ.
ಅದು ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಅಷ್ಟು ನೀರು ಎರೀತಾ ಇದ್ರೆ ಅದು ಆಮೇಲೆ ತಾನಾಗೆ ಬೆಳ್ಕೊಳ್ಳುತ್ತೆ, ಅದು ಉಳ್ಕೊಳ್ಳುತ್ತೆ. ಹಾಗಾಗಿ ಆ ನೀರನ್ನು ಹಾಕಿ ಅದನ್ನ ಬೆಳೆಸುವಂತ ಆ ಶ್ರದ್ಧೆಯಿಂದ ಆ ಕೆಲಸವನ್ನ, ಆ ಒಂದು ಸೇವೆಯನ್ನ ನಾವು ತಗೊಳ್ಬೇಕು. ಆಗ ಭಗವಂತನ ಅನುಗ್ರಹ ನಮ್ಗಾಗುತ್ತೆ. ಇದು ನಿಜವಾದ ಪರ್ಯಾವರಣ ಸಂರಕ್ಷಣೆ. ನಾವು ಪ್ರಕೃತಿಯನ್ನ ಕಾಪಾಡಿಕೊಂಡ್ರೆ ಆ ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ. ವೃಕ್ಷವನ್ನು ಕಾಪಾಡಿಕೊಂಡ್ರೆ ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸಂತೋಷ ಆಗಿದೆ. ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮ ನಡೆಸ್ತಾ ಇರೋರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಜೈ ಗುರುದತ್ತ, ಶ್ರೀ ಗುರು.